ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಮೂಲಭೂತ ಸೌಕರ್ಯಗಳಿಗಾಗಿ ದೇಣಿಗೆ ಹಾದಿ ಹಿಡಿದ ಅನ್ನದಾತರು ಭಾಗ್ಯನಗರ. ಕಳೆದ 3 ವರ್ಷಗಳಿಂದ ಅನೇಕ ಬಾರಿ ಕೃಷಿ ಮಾರುಕಟ್ಟೆ ಅಧಿಕಾರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಮಾರ್ಕೆಟ್ ಆವರಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದ್ದು, ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳುವ ಅವರ ಸುಳ್ಳು ನೆಪಗಳಿಗೆ ಬೇಸತ್ತು ಇಲ್ಲಿನ ರೈತರ ಹಿತದೃಷ್ಟಿಯಿಂದ ದೇಣಿಗೆ ಪಡೆಯುವ ಮೂಲಕ ಮಾರ್ಕೆಟ್ ಆವರಣದಲ್ಲಿ ನಮ್ಮ ಸೌಕರ್ಯಗಳು ನಾವೇ ಕಲ್ಪಿಸಿಕೊಳ್ತೇವೆ ಅಂತ ವರ್ತಕ ಎಚ್ಎನ್ಎಸ್ ನಂಜುಂಡಪ್ಪ ತಿಳಿಸಿದ್ದಾರೆ. ಇಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳು ಇಲ್ಲ. ನೀರು ಸಿಗ್ತಾ ಇಲ್ಲ, ಮತ್ತೆ ಇಲ್ಲಿ ಗೇಟಿನ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ, ಕಳ್ಳತನ ಓಪನ್ ಆಗಿರೋದ್ರಿಂದ, ಇದು ಟೌನ್ ಒಳಗಡೆ ಇರೋದ್ರಿಂದ ಓಪನ್ ಇರೋದ್ರಿಂದ ಇಲ್ಲಿ ಸುಮಾರು ಬೆಳಗಿನ ಸಾಯಂಕಾಲದವರೆಗೂ 24 ಗಂಟೆನೂ ಕಳ್ತನ ಅನ್ನೋದು ದಿನೇ ಜಾಸ್ತಿ ಆಗ್ತಾ ಇದೆ. ಇಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಪಾಪ, ರೈತರು ತಂದು ಏನು ನಮ್ಮ ಹತ್ರ ಮಂಡಿಗಳಲ್ಲಿ ಇಟ್ಟಿರ್ತಾರೆ, ಮಂಡಿಗಳ ಮುಂದೆ ತಗೊಂಡು ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ಕೂಡಲೇ ಕ್ರಮ ಜರುಗಿಸಬೇಕು. ಮತ್ತು ಏನು ಇವತ್ತು ನಾವು ದೇಣಿಗೆ ವಸೂಲಿ ಮಾಡ್ತಾ ಇದ್ದೀವೋ ಇದರಿಂದ ಸಂಗ್ರಹವಾಗಿರುವಂಥ ಎಲ್ಲ ಹಣವನ್ನು ನಾವು ಇದು ಗೇಟು ಮತ್ತು ಕಾಂಪೌಂಡಿನ ವ್ಯವಸ್ಥೆಗೆ ಮತ್ತು ರೈತರಿಗೆ ಕುಡಿಯುವುದಕ್ಕೆ ನೀರು, ಮತ್ತು ಇಲ್ಲೇನು ರಸ್ತೆಗೆ ಮತ್ತು ಟಾಯ್ಲೆಟು ಬಾತ್ರೂಮುಗಳು ವ್ಯವಸ್ಥೆ ಇಲ್ಲ. ಅದಕ್ಕೆ ಮತ್ತು ವಿದ್ಯುತ್ ಅನ್ನೋದು ಬೆಸ್ಕಾಂ ಅವರು ಕಟ್ ಮಾಡಿದ್ದಾರೆ. ಅದಕ್ಕೆ ನಾವು ಬಳಸಲಾಗುತ್ತದೆ ಹೊರತು ನಮ್ಮ ಸ್ವಂತಕ್ಕೇನೂ ಅಲ್ಲ. ಪಟ್ಟಣದ ಟಿಬಿ ಕ್ರಾಸ್ ಬಳಿ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ, ತಡೆಗೋಡೆ ನಿರ್ಮಾಣ, ವಿದ್ಯುತ್ ದೀಪಗಳ ಅಳವಡಿಕೆ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳಿಗಾಗಿಂದು ರೈತರು, ವರ್ತಕರು, ಸಾರ್ವಜನಿಕರು ಹುಂಡಿ ಹಿಡಿದು ದೇಣಿಗೆ ವಸೂಲಾತಿ ಮಾಡಿದರು. ನಂತರ ಮಾತನಾಡಿದ ರೈತರು, ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಂಧ್ರ ಗಡಿ ಭಾಗದಲ್ಲಿರುವ ಕಾರಣ ನಮ್ಮ ಕ್ಷೇತ್ರದ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ಅಲ್ಲದೆ ನೆರೆಯ ಆಂಧ್ರ ಪ್ರದೇಶದಿಂದ ನೂರಾರು ರೈತರು ಆಗಮಿಸುತ್ತಾರೆ. ಎಪಿಎಂಸಿ ಮಾರ್ಕೆಟ್ ಆವರಣದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿಗೆ ಬರುವ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಸುಮಾರು ಬಾರಿ ಮಾರ್ಕೆಟ್ ಅಧಿಕಾರಿಗಳ ಹಾಗೂ ತಹಶೀಲ್ದಾರ್ ಅವರ ಗಮನಕ್ಕೆ ತರಲಾಗಿದೆ. ಆದರೆ ಇಲ್ಲಿ ಯಾವುದೇ ಸೌಕರ್ಯ ಕಲ್ಪಿಸಲು ಮುಂದಾಗಿಲ್ಲ. ತಡೆಗೋಡೆ ಹಾಗೂ ಮುಖ್ಯ ದ್ವಾರಗಳ ಗೇಟ್ಗಳು ನಿರ್ಮಾಣ ಮಾಡದ ಕಾರಣ ಕಳ್ಳತನಗಳು ಸಹ ನಡೆದಿವೆ. ಮಾರ್ಕೆಟ್ಗೆ ಒಬ್ಬ ಕಾವಲುಗಾರನನ್ನು ಕೂಡ ನೇಮಿಸಲು ಯಾರು ಮುಂದಾಗ್ತಿಲ್ಲ. ಮುಖ್ಯವಾಗಿ ಸ್ವಚ್ಛತೆ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ನಾವೆಲ್ಲ ಬೇಸತ್ತು ಇಲ್ಲಿನ ರೈತರ ಹಿತದೃಷ್ಟಿಯಿಂದ ದೇಣಿಗೆ ಪಡೆಯುವ ಮೂಲಕ ಮಾರ್ಕೆಟ್ ಆವರಣದಲ್ಲಿ ನಮ್ಮ ಸೌಕರ್ಯಗಳನ್ನು ನಾವೇ ಕಲ್ಪಿಸಿಕೊಳ್ಳಬೇಕು ಅಂತ ಇಂದು ದೇಣಿಗೆಯ ಹಣ ಸಂಗ್ರಹ ಮಾಡಲಾಗ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಾರ್ಕೆಟ್ ವರ್ತಕರಾದ ಎಸ್ಜಿಟಿ ಸುರೇಶ್, ಟಿಎಂಎಸ್ ಶ್ರೀನಿವಾಸ್, ಕೆವಿಎಸ್ ಶ್ರೀನಿವಾಸ್, ಶಂಕರ್, ರೈತರಾದ ಆದಿನಾರಾಯಣಪ್ಪ, ಮಾಕಿರೆಡ್ಡಿ, ಅಮರ, ಜನಾರ್ದನ, ಮದ್ದಿರೆಡ್ಡಿ, ಸತೀಶ್, ವಿಜಯ್, ಮಂಜುನಾಥ್, ಆದಿನಾರಾಯಣಪ್ಪ, ನರಸಿಂಹಪ್ಪ, ಶಂಕರಪ್ಪ, ಮೂರ್ತಿ, ಭಾಸ್ಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.